ಒಳ ಮೀಸಲಾತಿ ದೋಷಪೂರಿತ ಆದೇಶವಾಗಿದೆ ಅಂತ ಅದರ ವಿರುದ್ಧ ಕರ್ನಾಟಕ ಮಾದಿಗ ಮತ್ತು ಉಪಜಾತಿಗಳ ಒಳ ಮೀಸಲಾತಿ ಒಕ್ಕೂಟ ಪ್ರತಿಭಟನೆಯ ಎಚ್ಚರಿಕೆ ನೀಡಿದೆ. ಇದೇ ಸೆಪ್ಟೆಂಬರ್ 4ರಂದು ನಡೆಯಲಿರುವ ಸಿದ್ದರಾಮಯ್ಯ ಸರ್ಕಾರದ ಸಚಿವ ಸಂಪುಟ ಸಭೆಯಲ್ಲಿ ಒಳ ಮೀಸಲಾತಿಯ ವರ್ಗೀಕರಣ ಸೂತ್ರವನ್ನು ದೋಷಮುಕ್ತಗೊಳಿಸಬೇಕೆಂದು ನಮ್ಮ ಆಗ್ರಹವಾಗಿದೆ. ರಾಜ್ಯ ಸರ್ಕಾರ ತೆಗೆದುಕೊಂಡ 6-6-5 ಮೀಸಲಾತಿ ವರ್ಗೀಕರಣದ ಸೂತ್ರ ಸುಪ್ರೀಂ ಕೋರ್ಟ್ ತೀರ್ಪಿನ ನಿರ್ದೇಶನಗಳನ್ನು ಪಾಲಿಸಲಿಲ್ಲ. ಸುಪ್ರೀಂ ಕೋರ್ಟ್ ತೀರ್ಪಿನಲ್ಲಿ ಹೇಳಿದ ಆಧಾರದಲ್ಲಿ ನ್ಯಾಯಮೂರ್ತಿ ಮೋಹನ್ ದಾಸ್ ಅವರ ಸಮೀಕ್ಷೆಯ ದತ್ತಾಂಶಗಳನ್ನು ಬಳಸಿ ವರ್ಗೀಕರಣದ ಸೂತ್ರ ರೂಪಿಸಿದ್ರು. ಆದರೆ ಕಾಂಗ್ರೆಸ್ ಸರ್ಕಾರದ ಸಚಿವ ಸಂಪುಟ ನಿರ್ಣಯದ ಒಳ ಮೀಸಲಾತಿ ಕುರಿತಾದ ಸುಪ್ರೀಂ ಕೋರ್ಟ್ ಆದೇಶದ ಮೂಲ ಆಶಯವನ್ನು ಮಣ್ಣುಪಾಲು ಮಾಡಿದೆ. ಸಚಿವ ಸಂಪುಟ ರಾಜಕೀಯ ಪ್ರೇರಿತ ನಿರ್ಧಾರ ಕೈಗೊಂಡಿದೆ, ಸಾಮಾಜಿಕ ನ್ಯಾಯದ ಆಶಯವನ್ನ ಮೂಲೆಗುಂಪು ಮಾಡಿದೆ ಎಂದು ಆರೋಪಿಸಲಾಗಿದೆ. ರೈಟ್ ಕಮ್ಯುನಿಟಿಗೆ ಆರು ಕೊಟ್ಟರು ತಕರಾರಿಲ್ಲ, ನಮಗೇನು ಆರು ಕೊಟ್ಟಿದ್ದೀರಿ ಕೊಟ್ಟಿದ್ದೀರಿ. ಮಾಡ್ತಾರಲ್ಲ ಸರ್, ನಮ್ದು ಏನಂತಿದ್ದೇವೆ, ಆದಿ ದ್ರಾವಿಡ, ಆದಿ ಆಂಧ್ರ, ಆದಿ ಕರ್ನಾಟಕ ಏನಿವೆ, ಇದಕ್ಕಾಗಿ ನೀವು ಜಸ್ಟಿಸ್ ನಾಗಮೋಹನ್ ದಾಸ್ ವರದಿಯನ್ನು ಆಯೋಗನ ರಚನೆ ಮಾಡಿದ್ರಿ. ಹಿಂದೆ ಮಾಧುಸ್ವಾಮಿ ವರದಿ ಇತ್ತು, ಸದಾಶಿವ ಆಯೋಗ ವರದಿ ಇತ್ತು, ಇದ್ರ ಸಲಿಂದ ನೀವು ಮಾಡಿದ್ರಿ. ಮತ್ತು ಇಷ್ಟೆಲ್ಲ ದುಡ್ಡು ಖರ್ಚು ಮಾಡಿ ಜಸ್ಟಿಸ್ ನಾಗಮೋಹನ್ ದಾಸ್ ವರದಿಯನ್ನು ಆಯೋಗನ ರಚನೆ ಮಾಡಿ ದುಡ್ಡು ಖರ್ಚು ಮಾಡಿ ಮತ್ತು ನೀವು ಮಾಡಿದ್ದೇನು? ಇದು ನಮ್ಮ ತಕರಾರು. ಯಾಕಂದರೆ ಅವ್ರು ಏನು ಕೋರ್ಟ್ ಆದೇಶ ಪ್ರಕಾರ ನಾಗಮೋಹನ್ ದಾಸ್ ಅವರು ಕರೆಕ್ಟಾಗಿ ಮಾಡಿದರು, ಒಳ್ಳೆ ರೀತಿಯಲ್ಲಿ ಮಾಡಿದರು. ಅವರು ಅದನ್ನು ನೀವು ತಿರಸ್ಕಾರ ಮಾಡಿ ಅದರಲ್ಲಿ 3 ಗುಂಪು ಮಾಡಿ ಬಲಾಢ್ಯ ಜಾತಿ ಜೊತೆಗೆ ಅಲೆಮಾರಿ ಜನಗಳನ್ನು ಸೇರಿಸಿ ಅವರ ಮರಣ ಶಾಸನ ಬರೀತಿರೋದ್ರ ಇದು ಯಾವ ರೀತಿ ನ್ಯಾಯ ಅಂತಕ್ಕಂಥದ್ದು ನಮ್ಮ ತಕರಾರಿದೆ ಸರ್. ಅದಕ್ಕಾಗಿ ಒಂದು ವೇಳೆ ಮಾಡಲಿಲ್ಲ ಅಂತಂತ ಹೇಳಿದ್ರೆ ಜನಾಕ್ರೋಶ ಹೋರಾಟನ ಬೀದಿಗಿಳಿದು ಇಡೀ ರಾಜ್ಯಾದ್ಯಂತ ಹೋರಾಟ ಮಾಡುವುದನ್ನು ನಾವು. ಬ್ಯೂರೋ ರಿಪೋರ್ಟ್, SSV ನ್ಯೂಸ್, ಕಲಬುರಗಿ.